and welcome back to our Princess SV Kannada YouTube channel. ಎಸ್ ಇವತ್ತಿನ ಲಾಗ್ ನಲ್ಲಿ ನೀವು thumbnail ನಲ್ಲಿ ನೋಡಿರೋ ಹಾಗೆ ನನ್ನ ಹತ್ರ ಇರುವಂತಹ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ದೀನಿ. ಅಂಡ್ ಹೆಣ್ಮಕ್ಳಿಗೆ ಸಿಲ್ಕ್ ಸ್ಯಾರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಸ್ಯಾರಿ, ಇಟ್ಸ್ ಎ ಫೀಲಿಂಗ್ ಅಂತ ಹೇಳ್ಬೋದು, ಇಟ್ಸ್ ಎ ಮೆಮೊರಿ ಅಂತ ಹೇಳ್ಬೋದು. ಸೊ ಒಂದೊಂದು ಸ್ಯಾರಿಲೂ ಒಂದೊಂದು ಮೆಮೊರೀಸ್ ಇರುತ್ತೆ. ಹಾಗೆ ಇದ್ರಲ್ಲೂ ಅಷ್ಟೇ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಅಲ್ಲಿ ಒಂದು ಮುಹೂರ್ತದ ಸ್ಯಾರಿ ಆದ್ರೆ ಇನ್ನೊಂದು ರಿಸೆಪ್ಷನ್ ಸ್ಯಾರಿ, ಅಂಡ್ ಇನ್ನೊಂದು ಬೇಬಿ ಶವರ್ ಸ್ಯಾರಿ ಆದ್ರೆ ಇನ್ನೊಂದು ನೇಮಿಂಗ್ ಸೆರೆಮನಿ ಸ್ಯಾರಿ. ಸೊ ಈ ರೀತಿ ಒಂದೊಂದು ಸ್ಯಾರಿಲೂ ಒಂದೊಂದು ಮೆಮೊರೀಸ್ ಇದೆ. ಅದನ್ನ ಈ ಲಾಗ್ ನಲ್ಲಿ ನನ್ನ ಸ್ಯಾರಿಗಳ ಮೂಲಕ ಎಲ್ಲದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಮತ್ತೆ ತರ ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಅಂಡ್ ಫಸ್ಟ್ ಆಗಿ ನೋಡಿ, ಇದು ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ಈ ರೀತಿ ಒಂದು ಬ್ಯಾಗ್ ಅಲ್ಲಿ ನಾನು ಇಟ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಒಂದೊಂದೇ ಸ್ಯಾರೀಸ್ ನ ನಿಮ್ಮ ಮುಂದೆ ಶೇರ್ ಮಾಡ್ತಾ, ಹಾಗೆ ಅದು ಯಾವ್ದು ಏನೇನ್ ಮೆಮೊರೀಸ್ ಇದೆ ಎಲ್ಲಾನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಬೇಗ ಲಾಗ್ ನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇರೋದು ಫಸ್ಟ್ ಸ್ಯಾರಿ. ಅದು ಯಾವ್ದು ಅಂದ್ರೆ ಇದು ನನ್ನ ರಿಸೆಪ್ಷನ್ ಸ್ಯಾರಿ, ನನ್ನ ಹಸ್ಬೆಂಡ್ ಮನೆಯಲ್ಲಿ ಕೊಡಿಸಿದಂತಹ ಸ್ಯಾರಿ. ಸೊ ನೋಡ್ಬೋದು, ಸೊ ಫುಲ್ ಕಂಪ್ಲೀಟ್ ಇಲ್ಲಿ ಗೋಲ್ಡ್ ಕಲರ್ ವಿತ್ ರೆಡ್ ಕಲರ್ ಬಾರ್ಡರ್ ಇದೆ. ಸೊ ನನಗೆ ರಿಸೆಪ್ಷನ್ಗೆ ಇದ್ದಿದ್ದು 3 ಕಲರ್ಸ್ ಅಲ್ಲಿ, ಒಂದು ರೆಡ್, ಇಲ್ಲ ಪಿಂಕ್, ಇಲ್ಲ ಅಂದ್ರೆ ಗೋಲ್ಡ್ ಕಲರ್, ಇದಿಷ್ಟರಲ್ಲಿ ಇತ್ತು. ಸೊ ನನಗೆ ಏನ್ ಹೇಳಿದ್ರು, ಮುಹೂರ್ತಕ್ಕೆ ರೆಡ್ ಸ್ಯಾರಿನೇ ವೇರ್ ಮಾಡ್ಬೇಕು ಅಂತ ಹೇಳಿ ರೆಡ್ ಸ್ಯಾರಿ ಕೊಡ್ಸಿದ್ರು. ಸೊ ಅದಾದ್ಮೇಲೆ ನಮ್ಮ ಮಾವ ಇದ್ದವರು ಪಿಂಕ್ ಸ್ಯಾರಿ ತಗೋ ರಿಸೆಪ್ಷನ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ರೆಡ್ ಅಂಡ್ ಪಿಂಕ್ ಸ್ಯಾರಿ ಏನಾದ್ರು 2 ಸ್ಯಾರಿ ನಾವು ಮದ್ವೆಲಿ ತಗೊಂಡ್ರೆ ಆಲ್ಮೋಸ್ಟ್ ಫೋಟೋಸ್ ಅಲ್ಲಿ ಹೇಗೆ ಬರುತ್ತೆ ಅಂದ್ರೆ ಸೇಮ್ ಬಂದ್ಬಿಡುತ್ತೆ. ರೆಡ್ ಯಾವ್ದು ಪಿಂಕ್ ಯಾವ್ದು ಗೊತ್ತಾಗಲ್ಲ, ಅಂಡ್ ಅಲ್ಲಿ ಕೂತರು ಕೂಡ ಕನ್ಫ್ಯೂಸ್ ಆಗುತ್ತೆ. ನನ್ನ ಫ್ರೆಂಡ್ ಮದ್ವೆಲ್ಲ ಹಾಗಾಗಿತ್ತು. ಅವಳು ಮುಹೂರ್ತಕ್ಕೆ ರೆಡ್ ಸ್ಯಾರಿ ವೇರ್ ಮಾಡಿದ್ಲು, ಅದ್ ನೆಕ್ಸ್ಟ್ ರಿಸೆಪ್ಷನ್ಗೆ ಪಿಂಕ್. ನಾವ್ ಅನ್ಕೊಂಡ್ವಿ ಸೇಮ್ ಸ್ಯಾರಿನ ಯಾಕೆ ಉಟ್ಕೊಂಡ್ ಬಂದಿದ್ದಾಳೆ ಅಂತ, ಆ ತರ ಕನ್ಫ್ಯೂಷನ್ ಆಯ್ತು. ಸೊ ಹಾಗಾಗಿ ಅದ್ ನನಗೆ ಆಲ್ರೆಡಿ ನೋಡಿ ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ, ಸೊ ನನ್ನ ಮುಹೂರ್ತ ಸ್ಯಾರಿ ರೆಡ್ ಆಗಿರೋದ್ರಿಂದ ಸೊ ನಾನ್ ಅನ್ಕೊಂಡಿದ್ದು ಗೋಲ್ಡ್ ಕಲರ್ ಸ್ಯಾರಿ ತಗೊಳ್ಳೋಣ ಅಂತ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ಬೋದು ಸ್ಯಾರಿ ಹೇಗಿದೆ ಅಂತ. ಸೊ ಇದು ಕಂಪ್ಲೀಟ್ ಗೋಲ್ಡ್, ಜಸ್ಟ್ ಇಲ್ಲಿ ಯಾವುದೇ ರೀತಿ ಡಿಸೈನ್ ಬಂದಿಲ್ಲ, ಪ್ಲೇನ್ ಜಸ್ಟ್ ಹೀಗೆ ಸ್ಟೈಪ್ಸ್ ಬಂದಿದೆ ಬಿಟ್ಟರೆ ಇನ್ನೇನು ಇಲ್ಲ. ಅಂಡ್ ಬಾರ್ಡರ್ ನೋಡಿ, ಸ್ವಲ್ಪ ದೊಡ್ಡ ಬಾರ್ಡರ್, ಅಂದ್ರೆ ತುಂಬಾನು ದೊಡ್ಡದಿಲ್ಲ ತುಂಬಾನು ಸಣ್ಣದಿಲ್ಲ, ಈ ತರ ಒಂದು ಯೂನಿಕ್ ಡಿಸೈನ್ ಅಂತ ಹೇಳ್ಬೋದು. ಸೊ ಸಕ್ಕತ್ತಾಗಿದೆ ಸ್ಯಾರಿ. ಸೊ ಈ ತರ ಕಂಪ್ಲೀಟ್. ಅಂಡ್ ನಂದು ರಿಸೆಪ್ಷನ್ ಸ್ಯಾರಿ, ಸೊ ಆ ಫೋಟೋ ಕೂಡ ನಿಮಗೆ ಹಾಕ್ತೀನಿ ನೋಡಿ. ಅಂಡ್ ನೋಡಿ, ಇವನ್ ಪಲ್ಲು ಏನ್ ಬರುತ್ತೆ ಅಂದ್ರೆ ಬಾರ್ಡರ್ ಏನ್ ಬರುತ್ತೆ ಸ್ಯಾರಿದು ಸೆರ್ಗು, ಸೊ ಅದು ಕೂಡ ಫುಲ್ ಕಂಪ್ಲೀಟ್ ಗೋಲ್ಡ್ ಅಲ್ಲೇ ಇದೆ, ತುಂಬಾ ಚೆನ್ನಾಗಿದೆ. ಅಂಡ್ ಇದಕ್ಕೆ ಕುಚ್ಚಿ ತರ ಹಾಕ್ಸಿದ್ದೆ. ಇದು ನನ್ನ ಫ್ರೆಂಡ್ ನ ಅಕ್ಕನ ಹತ್ರನೇ ಹಾಕ್ಸಿದ್ದು. ಸೊ ಮಾಮೂಲಿ ಬೇಬಿ ಕುಚ್ಚಾದ್ರೆ ನನಗೆ ಬರುತ್ತೆ, ನಾನೇ ಹಾಕೊಂಡಿದ್ದೆ ಬೇರೆ ಸ್ಯಾರಿಗಳಿಗೆ. ಬಟ್ ಇದು ಕ್ರೋಶಾ ವರ್ಕ್ ನನಗೆ ಬರ್ತಾ ಇರ್ಲಿಲ್ಲ, ಸೊ ಹಾಗಾಗಿ ನಾ ಇದು ಕೊಟ್ಟಿ ಹಾಕ್ಸಿದ್ದು. ಸೊ ಇದು ನನ್ನ ಫಸ್ಟ್ ಸ್ಯಾರಿ. ಸೊ ಯಾರಿಗೆಲ್ಲ ಇಷ್ಟ ಆಯ್ತು ಕಮೆಂಟ್ ಮಾಡಿ. ನಂಗಂತೂ ಸಖತ್ ಹೆವಿ, ಏನಂದ್ರೆ ಈ ಸ್ಯಾರಿ ತುಂಬಾ ದೊಡ್ಡದಿದೆ, ಒಬ್ಳೆ ಅಂತೂ ಉಡಕ್ಕೆ ಆಗೋದಿಲ್ಲ. ಅಂಡ್ ಇದನ್ನ ನಾನು ತಗೊಂಡಾಗಿಂದ ನಮ್ಮ ಮ್ಯಾರೇಜ್ ಆಗಿ 4 years ಆಯ್ತು. ಬಟ್ 2 times ಅಷ್ಟೇ ವೇರ್ ಮಾಡಿರೋದು. ಮದ್ವೆಲಿ ಹುಟ್ಟಿದ್ದೆ, ಅದಾದ್ಮೇಲೆ ನನ್ನ ಕಸಿನ್ ಮ್ಯಾರೇಜ್ ಅಲ್ಲಿ ಒಂದ್ಸರಿ ಹುಟ್ಟಿದ್ದು. ಅಂಡ್ ಇದು ತಗೊಂಡಿದ್ದು ಬಂದ್ಬಿಟ್ಟು ಬ್ಯಾಂಗ್ಳೂರ ಚಿಕ್ಕಪೇಟೆಯಲ್ಲಿ ಕೊಡ್ಸಿದ್ದು, ನಮ್ಮ ಹಸ್ಬೆಂಡ್ ಮನೆ ಕಡೆಯಿಂದ. ಸೊ ಅಲ್ಲಿ ತಗೊಂಡಿದ್ದು. ಅಂಡ್ ಇದು ಪ್ರೈಸ್ ಬಂದು 25,000. ಚೆನ್ನಾಗಿದೆ ಸ್ಯಾರಿ, ಸ್ವಲ್ಪ ಹೆವಿ ಇದೆ, ಬಟ್ ಉಟ್ರೆ ಮಾತ್ರ ಸೂಪರ್ ಸಕ್ಕತ್ತಾಗಿರುತ್ತೆ ಸ್ಯಾರಿ. ಇದು ನನ್ನ ಫೇವ್ರೆಟ್ ಸ್ಯಾರಿ. ನನಗೆ ಏನಿತ್ತು ರೆಡ್ ಪಿಂಕ್ ಗೋಲ್ಡ್, ಸೊ ರೆಡ್ ಪಿಂಕ್ ಕ್ಯಾನ್ಸಲ್ ಆದ್ಮೇಲೆ ಫೈನಲ್ ಕಲರ್ ಇದೇ ಇದ್ದಿದ್ದು. ನನಗೆ ಗೋಲ್ಡ್ ಕಲರ್ ಅಂತ ನಾನು ಕೇಳ್ಬಿಟ್ಟೆ, ಹೀಗೆ ಫಿಕ್ಸ್ ಆಗಿದೆ ನನಗೆ. ನಂಗೆ ಗೋಲ್ಡ್ ಕಲರ್ ತೋರಿಸಿ ಅಂತ ಕೇಳಿದ ತಕ್ಷಣ ಇದನ್ನೇ ತೆಗ್ದ್ಬಿಟ್ಟು ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ತಗೊಳ್ಳಿ ಅಂದ್ರು. ಸೊ ಫಸ್ಟ್ ಗೋಲ್ಡ್ ಕಲರ್ ತೆಗ್ಸಿದ್ದೆ ಇದು, ಅವರು ತೋರಿಸಿದ್ದೆ ಇದು. ಸೊ ನಾನು ತಕ್ಷಣ ಆರಿಸ್ಕೊಂಡ್ಬಿಟ್ಟೆ. ಸೊ ನಮ್ಮ ಸ್ಯಾರಿ ಹೇಗೆ ಅಂದ್ರೆ, ಸ್ಯಾರಿ ಶಾಪಿಂಗ್ ಅಲ್ಲಿ ನಾವು ವಿದಿನ್ 1 hour ಅಲ್ಲಿ ಎಲ್ಲ ಸ್ಯಾರಿ ಶಾಪಿಂಗ್ ಮುಗಿಸ್ಬಿಟ್ವಿ. ನಮ್ಮ ಹಸ್ಬೆಂಡ್ ಅವಾಗ ಶಾಕ್ ಆಗ್ಬಿಟ್ರು, ಇದೇನು ಸ್ಯಾರಿ ಶಾಪಿಂಗ್ ಇಷ್ಟು ಬೇಗ ಮುಗಿಸ್ಬಿಟ್ರ ನೀವು ಅಂತ. ಸೊ ಆ ತರ ಈ ಸ್ಯಾರಿ ಸ್ಟೋರಿ. ಇದು ರೆಡ್ ಮತ್ತೆ ಆರೆಂಜ್ ಎರಡು ಮಿಕ್ಸ್. ಸೊ ನಮ್ ಶಾಪಿಂಗ್ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ನ ಚಿಕ್ಕಮ್ಮ ಬಂದಿದ್ರು. ಸೊ ಅವ್ರು ಹೇಳಿದ್ರು ಮುಹೂರ್ತಕ್ಕೆ ರೆಡ್ಡೇ ವೇರ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ರೆಡ್ ನ ತಗೊಂಡೆ. ಅಂಡ್ ನಮ್ಮ ಮಾವ ನನಗೆ ಪಿಂಕ್ ತಗೊಳಕ್ ಹೇಳಿದ್ರಲ್ಲ, ನಾನು ತಗೊಳ್ಳಿಲ್ಲ. ಯಾಕೆಂದ್ರೆ ನೋಡಿ
ಸೊ ಸ್ಯಾರಿಯಲ್ಲಿ ಈ ರೆಡ್ ಆರೆಂಜ್ ವಿತ್ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ ಅಂಡ್ ಬ್ಲೌಸ್ ಅಲ್ಲೂ ಕೂಡ ಸ್ವಲ್ಪ ಪಿಂಕಿಶ್ ಇತ್ತು. ಸೊ ಒಂದೇ ತರ ಕಾಣಿಸ್ಬಿಡುತ್ತೆ. ಸೊ ಎಷ್ಟೊಂದು ದುಡ್ಡು ಕೊಟ್ಟು ತಗೊಳ್ತೀವಿ, ಫೋಟೋಸ್ ಅಲ್ಲಿ ಸೇಮ್ ನೋಡಿದ್ರೆ ಚೆನ್ನಾಗಿ ಅನ್ಸಲ್ಲ ಅಂತ. ಅಂಡ್ ಆಕ್ಚುಲಿ ನನಗೆ ಮೊಹತ್ತಕ್ಕೆ ಇದ್ದಿದ್ದು ನನಗೆ ಒಂಥರ ಬಟರ್ ಸ್ಕಾಚ್ ಕಲರ್ ವಿತ್ ರೆಡ್ ಬಾರ್ಡರ್ ಆ ಥರ ಇಷ್ಟ ಇತ್ತು. ಬಟ್ ರೆಡ್ಡೇ ತಗೋಬೇಕು ಅಂದ್ರಲ್ಲ, ಸೊ ಹಾಗಾಗಿ ಅದನ್ನೇ ತಗೊಂಡೆ. ಆ್ಯಂಡ್ ಈ ಸ್ಯಾರಿ ಆ್ಯಕ್ಚುಲಿ ನಾನು ತಗೊಂಡಾಗ ನಂಗೆ ಇಷ್ಟ ಆಗಲಿಲ್ಲ. ಡಿಸೈನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ನೋಡ್ಬೋದು ಈ ಥರ ಇದೆ. ಇದಿಷ್ಟು ಇಲ್ಲಿವರೆಗೂ ಡಿಸೈನ್ ಬರುತ್ತೆ. ಆ್ಯಂಡ್ ಇಲ್ಲಿ ರೆಡ್ ಕಲರ್ ಪ್ಲೇನ್ ರೆಡ್ ವಿತ್ ಬುಟ್ಟ ಡಿಸೈನ್. ಆ್ಯಂಡ್ ಇಲ್ಲಿ ಕೆಳಗಡೆ ಬಾರ್ಡರ್ ಈ ಥರ ಬರುತ್ತೆ. ಆ್ಯಕ್ಚುಲಿ ನಾನು ತಗೊಂಡಾಗ ನಿಜವಾಗ್ಲೂ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಎಲ್ಲರಿಗೂ ತೋರಿಸಿದಾಗ ತುಂಬ ಇಷ್ಟಪಟ್ಟರು. ಆ್ಯಕ್ಚುಲಿ ನಂದು ಏನು ರಿಸೆಪ್ಷನ್ ಸ್ಯಾರಿ ತೋರಿಸ್ದೆ ಅದಕ್ಕಿಂತ ಇದನ್ನು ತುಂಬ ಇಷ್ಟಪಟ್ಟಿದ್ರು. ಬಟ್ ವೇರ್ ಮಾಡಿದಾಗ ನನಗಿದೆ ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಇದು ಅಷ್ಟೇ ಸ್ವಲ್ಪ ದೊಡ್ಡ ಬಾರ್ಡರ್. ಬಟ್ ಇದು ಇಷ್ಟು ರೆಡ್ಡಿಂದ ಕನ್ಸಿಡರ್ ಮಾಡಿದ್ರೆ ಇದು ಇಲ್ಲಿವರೆಗೂ ಬಾರ್ಡರ್ ಬರುತ್ತೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ನೋಡ್ಬೋದು ಇಲ್ಲಿ ಕುಚ್ಚು ಈ ಥರ ಹಾಕ್ಸಿದ್ದೀನಿ. ಇದು ಅಷ್ಟೇ ನನ್ನ ಫ್ರೆಂಡ್ ಅಕ್ಕನೇ ಹಾಕ್ಕೊಟ್ಟಿದ್ದು. ಇದು ಕೂಡ ಕ್ರೋಶಾ ವರ್ಕಲ್ಲಿ. ಸೊ ತುಂಬ ಚೆನ್ನಾಗಿದೆ. ಓಕೆ, ಸೊ ಈ ಥರ. ಆ್ಯಂಡ್ ಇದ್ರದ್ದು ಬ್ಲೌಸ್ ತೋರಿಸ್ಲಿಲ್ಲ. 1 ಮಿನಿಟ್, ನಾನು ಬ್ಲೌಸನ್ನು ಕೂಡ ತೋರಿಸ್ಬಿಡ್ತೀನಿ. ಎರಡಕ್ಕೂ ಅಷ್ಟೇ ನಾನು ರಿಸೆಪ್ಷನ್ ಸ್ಯಾರಿ ಆ್ಯಂಡ್ ನನ್ನ ಮೊಹತ್ತ ಸ್ಯಾರಿ ಎರಡಕ್ಕೂ ಅಷ್ಟೇ ಹೆವಿ ವರ್ಕ್ ಮಾಡಿಸಿದೆ. ಒಂದೊಂದು ಬ್ಲೌಸು 4000. ಇದು ನಾನು ರಿಸೆಪ್ಷನ್ ಸ್ಯಾರಿ ಬ್ಲೌಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹೆವಿ ವರ್ಕ್, ಕಂಪ್ಲೀಟ್ ಥ್ರೆಡ್ ವರ್ಕ್ ಮಾಡಿಸಿದ್ದು. ಆ್ಯಂಡ್ ಇದು ನನ್ನ ಮೊಹತ್ತ ಸ್ಯಾರಿ ಅದು ನೋಡಿ, ಕಂಪ್ಲೀಟ್ ಹೆವಿ ವರ್ಕ್. ಎರಡೂ ಕೂಡ ಸ್ಲೀವ್ಸ್ ಇಷ್ಟು ಉದ್ದ ಹೊಡಿಸಿದ್ದೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಇದು ನಂದು ಮೊಹತ್ತ ಸ್ಯಾರಿ. ಓಕೆ, ಸ್ಯಾರಿ ನಮ್ಮ ಅಮ್ಮ ಮನೇಲಿ ಕೊಡಿಸಿದ್ದು ಅಂತ ಫೇವ್ರೇಟ್ ಅಂತ ಏನಿಲ್ಲ. ಸೊ ಏನಕ್ಕೆ ಅಂದರೆ ಅದು ಒಂದು ರೀಸನ್. ಮತ್ತು ಇನ್ನೊಂದು ಏನಂದರೆ ಇದು ಸಖತ್ ಲೈಟ್ ವೇಟ್ ಸ್ಯಾರಿ, ತುಂಬ ಲೈಟ್ ವೇಟ್ ಇದೆ ಕಂಚಿ ಸ್ಯಾರಿ. ಆ್ಯಂಡ್ ನೋಡಿ ಬಿಗ್ ಬಾರ್ಡರ್ ಆ್ಯಂಡ್ ಕಾಂಬಿನೇಷನ್ ಬಂದು ಇದು ಪರ್ಪಲ್ ಕಲರ್ ವಿತ್ ಗೋಲ್ಡ್ ಕಲರ್ ಬಾರ್ಡರ್. ಸಖತ್ ಚೆನ್ನಾಗಿದೆ. ಯೂಶಲಿ ಸಿಲ್ಕ್ ಸ್ಯಾರಿ ವೇರ್ ಮಾಡಬೇಕು ಅಂದರೆ ಯಾವ್ದಾದ್ರು ಹೆಲ್ಪ್ ಬೇಕೇ ಬೇಕು. ಬಟ್ ಈ ಸ್ಯಾರಿ ವೇರ್ ಮಾಡೋದಕ್ಕೆ ಯಾವುದೇ ಹೆಲ್ಪ್ ಬೇಡ. ಇದು ನಮ್ಮ ಅಮ್ಮ ಮನೇಲಿ ಮದುವೆ ಟೈಮಲ್ಲಿ ಕೊಡಿಸಿ ಸ್ಯಾರಿ. ಬಟ್ ನಾನು ಮದುವೆಗೆ ವೇರೇ ಮಾಡಲಿಲ್ಲ. ಮ್ಯಾರೇಜ್ ಆದಮೇಲೆ ಇಲ್ಲಿ ಹಸ್ಬೆಂಡ್ ಮನೆ ಕಡೆ ಫಂಕ್ಷನ್ ಇದ್ದರೆ ಆವಾಗ ವೇರ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಯಾವುದು ಫಂಕ್ಷನ್ ಇರಲಿಲ್ಲ. ಸೊ ಹಾಗಾಗಿ ಈ ಸ್ಯಾರಿ ಹಾಗೆ ಇಟ್ಟಿದ್ದೆ. ಬಟ್ ನಾನು ಬೇಬಿ ಶವರ್ಗೆ ಇದೇ ಸ್ಯಾರಿನೇ ವೇರ್ ಮಾಡಿದ್ದು. ಲೈಟ್ ವೇಟ್ ಆಗಿರೋದ್ರಿಂದ ತುಂಬ ಕಂಫರ್ಟ್ ಕೂಡ ಇದೆ. ಆಲ್ರೆಡಿ ಒಂದು 3 ಟೈಮ್ಸ್ ವೇರ್ ಮಾಡಿದ್ದೀನಿ ಕೂಡ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಆ್ಯಂಡ್ ಇದನ್ನು ನಾನು ತೊಗೊಂಡು ಶಿವಮೊಗ್ಗದಲ್ಲಿರೋ ಲಕ್ಷ್ಮಿ ಗ್ಯಾಲಕ್ಸಿಲಿ. ತುಂಬ ಚೆನ್ನಾಗಿದೆ ಕಂಚಿ ಸ್ಯಾರಿ. ಆ್ಯಂಡ್ ಇದು ಅರೌಂಡ್ 8000 ರುಪಿ ಏನೋ ಪ್ರೈಸ್. ಆ್ಯಂಡ್ ಇದಕ್ಕೆ ನಾನು ಮಷಿನ್ ವರ್ಕ್ ಮಾಡಿಸಿದ್ದೆ ಸಿಂಪಲ್ ಆಗಿ. ಈ ಥರ ಬ್ಲೌಸ್ಗೆ ಪ್ಲೇನ್ ಬ್ಲೌಸ್ ಬಂದಿತ್ತು. ಆ್ಯಂಡ್ ನಾನು ಆ್ಯಕ್ಚುಲಿ ಮದುವೆ ಟೈಮಲ್ಲಿ ಏನಂದರೆ ಲೆಹಂಗಾ ವೇರ್ ಮಾಡೋಣ ಅಂದ್ಕೊಂಡಿದ್ದೆ. ನನಗೆ ಸಿಲ್ಕ್ ಇದು ಲೆಹಂಗಾ ವೇರ್ ಮಾಡಬೇಕು ಅಂತ. ಶಿವಮೊಗ್ಗದಲ್ಲಿ ಎಲ್ಲೂ ಸಿಲ್ಕ್ ಲೆಹಂಗಾ ನಾನು ತುಂಬ ಹುಡುಕ್ತೆ ಸಿಗಲಿಲ್ಲ. ಸೊ ನಾನು ಲಾಸ್ಟಿಗೆ ಏನಂದರೆ ಅಮ್ಮಗೆ ಅಕ್ಕಾಗೆಲ್ಲ ಇದನ್ನೇ ನಾನು ಕಟ್ ಮಾಡಿಸಿ ಲೆಹಂಗಾ ಥರ ಸ್ಟಿಚ್ ಮಾಡಿಸ್ತೀನಿ ಅಂತ ಅವರು ಬೈದರು ನನಗೆ. ಆ ಥರ ಎಲ್ಲ ಮಾಡಬೇಡ, ಚೆನ್ನಾಗಿದೆ ಸ್ಯಾರಿ ಹಾಗೆ ಇಟ್ಕೋ, ನಿಂಗೆ ಲೆಹಂಗಾ ಅಂದರೆ ಪದೇ ಪದೇ ಹಾಕೋಕ್ಕಾಗಲ್ಲ, ಬಟ್ ಸ್ಯಾರಿ ಅಲ್ಲೇ ವೇರ್ ಮಾಡ್ಬೋದು ಅಂತ. ಆ್ಯಕ್ಚುಲಿ ಅವ್ರು ಗುಡ್ ಅಡ್ವೈಸ್ ತುಂಬ ಚೆನ್ನಾಗಿ ಮಾಡಿದರು. ಸೊ ಹಾಗಾಗಿ ನಾನು ಸ್ಯಾರಿನ ಹಾಗೆ ಇಟ್ಕೊಂಡೆ. ಸೊ ಅವ್ರು ಹೇಳಿದ್ದು ತುಂಬ ಒಳ್ಳೇದಾಯಿತು. ಸೊ ಇದು ನನ್ನ ಥರ್ಡ್ ಸ್ಯಾರಿ. ಇವಾಗ ಟ್ರೆಂಡಿಂಗ್ ಅಲ್ಲಿರುವಂತಹ ಸ್ಯಾರಿ ಟಿಶ್ಯೂ ಸಿಲ್ಕ್ ಸ್ಯಾರಿ. ಓಕೆ, ಸೊ ಇದನ್ನ ನಾನು ತಗೊಂಡಿದ್ದು ಯಾವಾಗ ಅಂದರೆ ನನ್ನ ಪಾಪು ನಾಮಕರಣದಲ್ಲಿ ತಗೊಂಡಿದ್ದು ಬ್ಲೂ ಕಲರ್. ಇದು ತಗೊಂಡಿದ್ದು ಭದ್ರಾವತಿಲಿರೋ ಸೃಷ್ಟಿ ಸಿಲ್ಕಲ್ಲಿ ನಾನು ತಗೊಂಡಿದ್ದು 3000 ರುಪಿ. ನಾನು ಏನಂದರೆ ಸ್ಯಾರಿ ಆ್ಯಕ್ಚುಲಿ ಉಡೋದೇ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಯಾಕೆಂದರೆ ನಮ್ಮ ಮದುವೆ ಆಗಿ ಒಂದು 5 ಮಂತ್ಸಿಗೆಲ್ಲ ಕೊರೋನಾ ಸ್ಟಾರ್ಟ್ ಆಯಿತು. ಯಾವ ಫಂಕ್ಷನ್ಸ್ ಇರಲಿಲ್ಲ.
ಸೊ ಅದೆಲ್ಲ ಫಸ್ಟ್ ವೇವ್ ಸೆಕೆಂಡ್ ವೇವ್ ಮುಗಿತಾ ಇದ್ದಂಗೆ, ಆಮೇಲೆ ಏನಂದ್ರೆ ನಾನು ಕನ್ಸೀವ್ ಆದೆ. ಸೊ ಪಾಪು ಅದು ಇದು ಅಂತ ಹೇಳಿ ಯಾವುದು ಫಂಕ್ಷನ್ಸ್ ಅಟೆಂಡ್ ಮಾಡಲಿಲ್ಲ. ಹಾಗಾಗಿ ಸ್ಯಾರಿ ಕೂಡ ತುಂಬಾ ಕಮ್ಮಿ ಆಗಿದ್ರಿಂದ ಸೊ ಸಾಕು ನನಗೆ ಗ್ರ್ಯಾಂಡ್ ಆಗೂ ಇರುತ್ತೆ, ಕಮ್ಮಿ ರೇಟು ಆ್ಯಂಡ್ ಜಾಸ್ತಿ ವೇರ್ ಕೂಡ ಮಾಡಲ್ವಲ್ಲ, ಹಾಗಾಗಿ ಈ ಸ್ಯಾರಿನ ತಗೊಂಡೆ. ಇದು ಒನ್ ಟೈಮ್ ಅಷ್ಟೇ, ಅದೇ ನೇಮಿಂಗ್ ಸೆರೆಮನಿಲಿ ಅದೇ ಫಸ್ಟ್ ಅದೇ ಲಾಸ್ಟ್, ಆಮೇಲಿಂದ ಹೊರಟಿಲ್ಲ. ಆ್ಯಂಡ್ ಇದು ಅಷ್ಟೇ ನೋಡಿ, ಬಿಗ್ ಬಾರ್ಡರ್ ಸ್ಯಾರಿ ಈ ಥರ. ಆ್ಯಂಡ್ ನನ್ನ ಹತ್ರ ಇರೋದೆಲ್ಲ ಗೋಲ್ಡ್ ಜರಿ ಅಲ್ವಾ, ಸೊ ಇದು ಬಂದು ಇದ್ರ ಸ್ಪೆಷಾಲಿಟಿ ಬಂದು ಕಾಪರ್ ಜರಿ. ಓಕೆ, ಸೊ ಇದು ಫುಲ್ ಕಂಪ್ಲೀಟ್ ಕಾಪರ್ ವರ್ಕ್, ಕಾಪರ್ ಜರಿ ವರ್ಕ್ ಇದೆ. ಫುಲ್ ಸ್ಯಾರಿ ಹಾಗೆ ಇದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಾನು ಫಿಕ್ಸ್ ಆಗಿಬಿಟ್ಟಿದೆ, ನಾನು ಯಾವಾಗಲೂ ಅಷ್ಟೇ ಸ್ಯಾರಿ ತೊಗೊಳ್ಬೇಕಾದ್ರೆ ನಂಗೆ ಇದೇ ಕಲರ್ ಬೇಕು ಅಂತ ಫಿಕ್ಸ್ ಆಗಿಬಿಡ್ತೀನಿ ಫಸ್ಟ್. ಆ್ಯಂಡ್ ಶಾಪಿಗೆ ಹೋದಾಗಲೂ ಅಷ್ಟೇ ನನಗೆ ಈ ರೀತಿದು ಈ ಕಲರಲ್ಲಿ ಬೇಕು ಅಂತ ಅವ್ರು ತೋರಿಸಿ ಓಕೆ ಇದೆ ಅಂತ ಹೇಳಿದ್ರೆ ತಕ್ಷಣ ತೊಗೊಳ್ತೀನಿ. ಅವ್ರಿಲ್ಲ ಅಂದರೆ ನಾನು ಮತ್ತೆ ಸ್ಯಾರಿ ತೆಗೆಸಿ ನೋಡೋದು ಅದೆಲ್ಲ ಮಾಡೋದೇ ಇಲ್ಲ, ಬೇಡ ಅಂತ ಹೇಳೇ ಬಂದುಬಿಟ್ಟಿರ್ತೀನಿ. ಸೊ ಆ ಥರ ನನ್ನ ನೇಚರ್. ಆ್ಯಂಡ್ ನಮ್ಮ ಹಸ್ಬೆಂಡಿಗೆ ಕೇಳಿದಾಗ ಓಕೆ ಇದೆ ತಗೋ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಫುಲ್ ಕಂಪ್ಲೀಟ್ ಸ್ಯಾರಿ ಈ ಥರ ವರ್ಕ್ ಬರ್ತಾ ಹೋಗುತ್ತೆ. ಆ್ಯಂಡ್ ಕೆಳಗಡೆ ಬಾರ್ಡರ್ ಈ ಥರ, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಈ ಥರ ಕುಚ್ಚು ಹಾಕ್ಸಿರೋದು, ಇದು ಸಿಂಪಲ್ ಬೇಬಿ ಕುಚ್ಚು, ನಾನೇ ಹಾಕೊಂಡಿದ್ದೆ ಆ್ಯಕ್ಚುಲಿ. ಈ ಥರ ಸಿಂಪಲ್ ಬೇಬಿ ಕುಚ್ಚು ಆ್ಯಂಡ್ ವಿತ್ ಇಲ್ಲಿ ಒಂದು ಯಾವ್ದಾದ್ರು ಒಂದೇ ಒಂದು ಮಣಿ ಇದ್ರೆ ನಾನೇ ಹಾಕ್ಕೊಳ್ಬಿಡ್ತೀನಿ. ಸೊ ಸಿಂಪಲ್ ಆಗಿ ಇರಲಿ ಅಂತ ಹೇಳಿ ನಾನು ಇದನ್ನು ತಗೊಂಡಿದ್ದು. ಆ್ಯಂಡ್ ಇದಕ್ಕೂ ಅಷ್ಟೇ ಬ್ಲೌಸಿಗೆಲ್ಲ ನಾನು ಹೆವಿ ವರ್ಕ್ ಮಾಡಿಸ್ಲಿಲ್ಲ, ಯಾಕಂದರೆ ಆ ಸ್ಯಾರಿಗಳಾದರೆ ಮದುವೆಯಲ್ಲಿ ಒನ್ ಟೈಮ್ ಅಲ್ವಾ ಲೈಫಲ್ಲಿ. ಸೊ ಹಾಗಾಗಿ ಫಸ್ಟ್ ಟೈಮ್ ಸಿಲ್ಕ್ ಸ್ಯಾರಿ ವೇರ್ ಮಾಡ್ತಾ ಇರೋದು ಹಾಗೆ ಹೀಗೆ ಅಂತ ಹೇಳಿ ಹಾಕಿದ್ದೆ. ಬಟ್ ಇದಕ್ಕೆ ಸಿಂಪಲ್ ಆಗಿ ನೋಡಿ, ಬ್ಲೌಸಲ್ಲಿ ಆ್ಯಕ್ಚುಲಿ ಇದು ನಾನು ಹೇಳಿದ್ನಲ್ಲ ಕಾಪರ್ ಜರಿ. ಸೊ ಒಂಥರ ಏನಂದರೆ ಡಬಲ್ ಕಲರ್ ಮಿಕ್ಸ್ ಥರ ಕಾಣುತ್ತೆ, ಬ್ಲೂ ವಿತ್ ಕಾಪರ್ ಜರಿ. ಬ್ಲೌಸ್ ಒಂಥರ ಫುಲ್ ಶೈನಿಂಗ್ ಇತ್ತು, ಹಾಗಾಗಿ ಈ ಥರ ಬಫ್ ಸ್ಲೀವ್ಸ್ನ ಇಡಿಸಿ ಹೊಲಿಸಿದ್ದು. ಸೊ ತುಂಬ ಚೆನ್ನಾಗಿದೆ ಈ ಥರ. ಇಲ್ಲಿ ಮತ್ತು ಇಲ್ಲಿ ಬಾರ್ಡರ್ ಈ ಥರ. ಅದು ಆ್ಯಕ್ಚುಲಿ ಒಂದು ಸ್ಟೋನ್ ಇಟ್ಬಿಟ್ಟು ಡಿಸೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆದಾಗ ಡಿಸೈನ್ ಮಾಡ್ತೀನಿ. ತುಂಬ ಸಿಂಪಲಾಗಿ ಈ ಥರ ಒಂದು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಇನ್ನೇನಿಲ್ಲ, ಯಾವುದೇ ರೀತಿ ಡಿಸೈನ್ಸ್ ಏನಿಲ್ಲ, ಜಸ್ಟ್ ಒಂದು ಟ್ಯಾಗ್ ಕೊಟ್ಬಿಟ್ಟು ಈ ಥರ ಕುಚ್ಚಿಡಿಸಿ ಮಾಡಿದ್ದೀನಿ. ಸೊ ಇದು ನೇಮಿಂಗ್ ಸೆರೆಮನಿ ಸ್ಯಾರಿ. ಓಕೆ, ಆ್ಯಂಡ್ ಪ್ರೈಸ್ ಬಂದು ಜಸ್ಟ್ 3000 ಪೇ ಮಾಡಿದ್ದು ನಾನು ಅಷ್ಟೇ, ಸೃಷ್ಟಿ ಸಿಲ್ಕಲ್ಲಿ. ಓಕೆ, ಆ್ಯಂಡ್ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಸೊ ಇದು ಥರ ಸ್ವಲ್ಪ ಕ್ರೀಮಿಶ್ ಕಲರ್, ನೋಡೋಕ್ಕೆ ಫುಲ್ ವೈಟ್ ಇದೆ ಬಟ್ ಸ್ವಲ್ಪ ಕ್ರೀಮ್ ಕಲರ್ ಇದೆ ವಿತ್ ಗ್ರೀನ್ ಬಾರ್ಡರ್. ಇದು ಅಷ್ಟೇ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ ಸ್ಯಾರಿ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಹಾಗೆ ಸುಮ್ಮನೆ ನಾವು ಹೋಗಿದ್ವಿ ಶಾಪಿಗೆ, ಅವಾಗ ತೊಗೊಂಡಿದ್ದಂಥ ಸ್ಯಾರಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು ನೀವು, ಜಸ್ಟ್ ಪ್ಲೇನ್ ಇಲ್ಲ, ಫುಲ್ ಸ್ಯಾರಿ ಇಲ್ಲಿ ಡಿಸೈನ್ ಇದೆ, ಒಂಥರ ಫ್ಲವರ್ ನೋಡೋಕೆ ಪ್ಲೇನ್ ಅನಿಸ್ಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ನೋಡ್ಬೋದು ಈ ಥರ ಇದೆ ವರ್ಕ್, ಸಕ್ಕತ್ ಇಷ್ಟ ಆಯ್ತು ನನಗೆ ಈ ಥರ ವರ್ಕ್ ಇರೋದು. ಆ್ಯಂಡ್ ಇದು ಅಷ್ಟೇ ಬಾರ್ಡರ್ ಬಂದು ಕಂಪ್ಲೀಟ್ ಈ ಥರ ಗ್ರೀನ್ ಬರುತ್ತೆ, ಸಾರಿ ಸೆರ್ಗು ಪಾರ್ಟು ಫುಲ್ ಕಂಪ್ಲೀಟ್ ಗ್ರೀನ್ ಬರುತ್ತೆ. ಆ್ಯಂಡ್ ಫುಲ್ ಸ್ಯಾರಿ ಈ ಕಲರ್ ಬರುತ್ತೆ ವಿತ್ ಗ್ರೀನ್ ಬಾರ್ಡರ್. ಆ್ಯಂಡ್ ಫುಲ್ ಸ್ಯಾರಿ ಇಲ್ಲಿ ಈ ಥರ ಡಿಸೈನ್ಸ್ ಬರ್ತಾ ಹೋಗುತ್ತೆ, ಕೆಳಗಡೆ ಫುಲ್ ಕಂಪ್ಲೀಟ್ ಈ ಥರ ಡಿಸೈನ್ಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ಇದಕ್ಕೆ ಸ್ಯಾರಿ ಕುಚ್ಚು ಬಂದು ಈ ಥರ ಹಾಕ್ಸಿದ್ದೀನಿ. ಸಾರಿ, ನಾನೇ ಹಾಕ್ಕೊಂಡಿದ್ದು, ಒಂದೇ ಒಂದು ಬೀಡ್ಸ್ನ ಇಟ್ಬಿಟ್ಟು ನಾನೇ ಹಾಕ್ಕೊಂಡಿದ್ದು ಆಲ್ಟರ್ನೇಟಿವ್ ವೇ ಅಲ್ಲಿ. ಸೊ ಈ ಥರ ಸಿಂಪಲ್ ಬೇಬಿ ಕುಚ್ಚೆಲ್ಲ ಆದರೆ ನಾನೇ ಹಾಕ್ಕೊಳ್ಬಿಡ್ತೀನಿ. ಸೊ ನಾನೇ ಹಾಕಿದ್ದು, ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಆವಾಗ ಒಂದು 2 ಮಂತ್ಸ್ಗೂ ಮುಂಚೆನೇ ನಾನು ವರ್ಕ್ ಕ್ವಿಟ್ ಮಾಡಿದ್ದೆ ಜಾಬ್. ಸೊ ಹಾಗಾಗಿ ನಾನೇ ಮಾಡಿಕೊಂಡೆ. ಆ್ಯಂಡ್ ಇದಕ್ಕೂ ಅಷ್ಟೇ ಮಷಿನ್ ವರ್ಕಲ್ಲಿ ಮಾಡಿಸಿದ್ದೆ. ಮದುವೆ ಟೈಮಲ್ಲಿ ನೀವು ತೊಗೊಂಡಿರೋಂಥ ಎಲ್ಲ ಸ್ಯಾರಿಗಳಿಗೂ ವರ್ಕ್ ಮಾಡಿಸಿದ್ದೀನಿ. ಸೊ ಇಲ್ಲಿ ಈ ಥರ ಸಿಂಪಲಾಗೆ ಮಾಡಿಸ್ಕೊಂಡಿದ್ದು, ಬ್ಲೌಸಿಗೆಲ್ಲ ಈ ಥರ ಸಿಂಪಲಾಗೆ. ಸೊ ಇದು ಮಷಿನ್ ವರ್ಕ್, ನನಗೆ ಈ ವರ್ಕ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ತುಂಬ ನೀಟ್ ಫಿನಿಶಿಂಗ್ ಇದೆ. ಸೊ ಇದೊಂದು ಸ್ಯಾರಿ ಅಂದರೆ ಮದುವೆ ಟೈಮಲ್ಲಿ ಚಪ್ರಕ್ಕೆ ಅದಕ್ಕೆ ಇದಕ್ಕೆ ಬೇಕಲ್ಲ, ಸೊ ಅವಾಗ ತೊಗೊಂಡಿದ್ದು. ಒಂದು ಸ್ವಲ್ಪ ಟೈಮ್ ಯಾವಾಗೋ ವೇರ್ ಮಾಡಿದ್ದೆ ಅಷ್ಟೆ, ಸೊ ಜಾಸ್ತಿ ವೇರ್ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ಸ್ಯಾರಿ ಇದು ಅಷ್ಟೇ ಮದುವೆ ಟೈಮಲ್ಲೇ ತೊಗೊಂಡಿದ್ದು, ಒಂದು ಇರಲಿ ಅಂತ, ಡಿಫ್ರೆಂಟಾಗಿ ಇರಲಿ ಅಂತ. ಇದು ಅಷ್ಟೇ ಹೀಗೆ ಸ್ಯಾರಿ ಶಾಪಿಗೆ ಹೋದಾಗ ತೊಗೊಂಡಿದ್ದು, ಡಿಫ್ರೆಂಟ್ ಟೈಪ್ ಸ್ಯಾರಿ. ಸೊ ನೋಡ್ಬೋದು ನೀವು ಹೇಗಿದೆ ಅಂತ. ಇದು ಆ್ಯಕ್ಚುಲಿ ಏನೋ ಸ್ಯಾರಿ ಇದೆ, ಬಾಂದಿನಿ ಸ್ಯಾರಿನೋ ಏನೋ ಅಂತ, ಈ ಥರ ಕಂಪ್ಲೀಟ್ ಡಿಸೈನ್. ಕಾಫಿ ಕಲರ್, ಬ್ರೌನ್ ಕಲರ್ ನನಗೆ ತುಂಬ ಇಷ್ಟ. ಸೊ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ನಮ್ಮ ಫೇಸ್ಗಳಿಗೆ. ಆ್ಯಕ್ಚುಲಿ ಡಾರ್ಕ್ ಕಲರ್ಸ್ ಇದ್ದಷ್ಟು ಸ್ಯಾರಿಗಳು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಈ ಥರ ಇದೆ, ಫುಲ್ ಕಂಪ್ಲೀಟ್ ಸ್ಯಾರಿ ಇದೆ ಈ ಥರ ಡಿಸೈನ್ ಈ ಥರ. ಓಕೆ, ಸೊ ಆ್ಯಂಡ್ ಇದಕ್ಕೆ
ಸಿಂಪಲ್ ಆಗಿ ಈ ತರ ಬಾರ್ಡರ್ ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸಿರೋದು. ಓಕೆ ಫ್ರೆಂಡ್ಸ್, ಇದಿಷ್ಟು ನನ್ನ ಸ್ಯಾರಿ ಕಲೆಕ್ಷನ್. ಇದರಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗಂತೂ ಎಲ್ಲ ಸ್ಯಾರಿನೂ ಇಷ್ಟ, ಯಾಕೆಂದರೆ ಒಂದೊಂದರಲ್ಲಿ ಒಂದೊಂದು ಮೆಮೊರಿ ಇದೆಯಲ್ಲ ಹಾಗಾಗಿ. ಸೊ ಆ್ಯಂಡ್ ನಿಮ್ಮ ಫೇವ್ರೆಟ್ ಸ್ಯಾರಿ ಯಾವುದಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮಗೆ ನಾನು ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.